ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಯೂಸ್ ಆಗ್ಬೋದು ಅಂತ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಎಲ್ಲರೂ ಸ್ಟಿಚಿಂಗ್ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೆ ಬೆನ್ನು ಕಾಲು ನೋವು ಹಾಗೆ ತುಂಬಾ ಮೈ ನೋವು ಹೇಳ್ತಾ ಇದ್ದಾರೆ. ಕಾಲ್ ಮಾಡಿ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲ ನೀವು ಸ್ಟಿಚಿಂಗ್ ಮಾಡ್ತೀರಿ, ನಿಮಗೇನಾಗಲ್ಲ ಏನ್ರಿ ಅಂತೇಳಿ. ನನಗೂ ಬೆನ್ನು ಇದೆ, ಎಲ್ಲಾನು ಇದೆ. ಹಾಗೆ ನಾನು ಸ್ವಲ್ಪ ಏನೈತಲ್ಲ ಮನೆ ಮದ್ದು ಅಂತೇಳಿ ನಾವು ಮನೆಯೊಳಗೆ ಮಾಡ್ಕೋಬೇಕಾಗತ್ತ. ಇವಾಗ ಕಂಟಿನ್ಯೂ ನಾವು ಕುತ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಬೆನ್ನು ಬಂದೇ ಬರ್ತೈತಿ. ಬಟ್ ಆದ್ರೆ ಏನೈತಲ್ಲ ಬೆಲ್ಟ್ ಸಿಗುತ್ತಾ, ಆ ಬೆಲ್ಟನ್ನು ನೀವು ಬೆಲ್ಟ್ ಹಾಕೊಂಡು ನೀವು ಸ್ಟಿಚಿಂಗ್ ಮಾಡಿದ್ರೆ ಬೆನ್ನು ಕಡಿಮೆ ಇರುತ್ತೆ. ಇವಾಗ ನಾನು ಬೆಲ್ಟ್ ಹಾಕಿದ್ದೀನಿ ನೋಡಿ. ನಾನು ಇವಾಗ ಎಲ್ಲ ಜರ್ನಿ ಮಾಡಬೇಕಾದ್ರೂ ಬೆಲ್ಟ್ ಹಾಕೊಂಡೇ ಹೋಗ್ತೀನಿ. ಯಾಕಂತಂದ್ರೆ ತುಂಬಾನೇ ಬೆನ್ನು ಇದೆ. ಇವಾಗ ತುಂಬಾನೇ ಸ್ಟಿಚಿಂಗ್ ಮಾಡ್ತೀವಿ. ಇವಾಗ ನನಗೆ ಒಂದು ವರ್ಷ ನಾನು ಸ್ಟಿಚಿಂಗ್ ಬಿಟ್ಟೆ. ಇದ್ರ ಸಲುವಾಗಿ ಒಂದು ವರ್ಷ ಬಿಟ್ಟೆ, ನಾನು ಬಿಟ್ಟೆ, ಸ್ಟಿಚಿಂಗ್ ಮಾಡೋದನ್ನ ಬಿಟ್ಟೆ. ಯಾಕಂದ್ರೆ ಬಹಳ ಪ್ರಾಬ್ಲಮ್ ಆಗಿತ್ತು ನನಗೆ. ತುಂಬಾನೇ ಇವಾಗ ಹೇಳಲಿಕ್ಕೂ ಬರ್ತಿರ್ಕಿಲ್ಲ, ಆ ಥರ ಪೇನ್ ಆಗ್ತಾ ಇತ್ತು. ಹಾಗೆ ನಾನು ಡಾಕ್ಟರ್ ಸಲಹೆ ತಗೊಂಡು ಅವಾಗ ಏನಂದ್ರೆ ಅವರು ಒಂದು ವರ್ಷ ಅಂದ್ರೆ ಸ್ವಲ್ಪ ನೀವು ಸ್ಟಿಚಿಂಗ್ ಬಿಡ್ಬೇಕಾಗತ್ತ ಅಂತ ಹೇಳಿದ್ರು. ಕೂಡ ಒಂದು ವರ್ಷ ಬಿಟ್ಟು ನನಗೆ ಟೈಮ್ ಪಾಸ್ ಅನ್ನೋದು ಆಗಲೇ ಇಲ್ಲ. ತುಂಬಾನೇ ಬೇಜಾರಾಗಿತ್ತು. ಹಾಗೆ ನಾನು ಅವ್ರಿಗೆ ಕೇಳ್ಕೊಂಡು ಅಂದ್ರೆ ಕಂಟಿನ್ಯೂ ಇದು ಬೆಲ್ಟ್ ಹಾಕೊಂಡು ಮಾಡಿದ್ರೆ ನಡೀತಿತ್ತೀನಿ ಅಂತೇಳಿ. ಬೆಲ್ಟ್ ಸಪೋರ್ಟ್ ಬೇಕು ನಿಮಗೆ ಬಾಡಿಗೆ ಅಂತ ಹೇಳ್ತಾ ಇದ್ರು. ನಾನು ಎಷ್ಟೋ ಚೇರ್ಗಳು ಚೇಂಜ್ ಮಾಡ್ಕೊಂಡೆ. ಫಸ್ಟ್ ಸ್ಟೂಲ್ ಮೇಲೆ ಹೊಲಿತಾ ಇದ್ದೆ, ಆಮೇಲೆ ಡಬಲ್ ಚೇರ್ ಇಟ್ಕೊಂಡು ಅದ್ರ ಮೇಲೆ ದಿಂಬಿಟ್ಕೊಂಡು ಹೊಲಿತಾ ಇದ್ದೆ. ಆಧಾರ್ಕ ಅದು ಯಾವುದು ನಂಗೆ ಅಷ್ಟು ಸಪೋರ್ಟ್ ಮಾಡಲಿಲ್ಲ, ಅಷ್ಟೊಂದು ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ. ಯಾಕಂದರೆ 1 ಅಥವಾ 2 ಸ್ಟಿಚಿಂಗ್ ಮಾಡಿದರೆ ನಡೆಯುತ್ತೆ. ಡೈಲಿ ನಾವು ಏನಿಲ್ಲ ಅಂದರೂ 4, 5, 6 ಬ್ಲೌಸನ್ನು ಸ್ಟಿಚಿಂಗ್ ಕಂಟಿನ್ಯೂ ಕುಂದ್ರದಿಂದ ತುಂಬಾ ಬೆನ್ನು ಬರ್ತೈತಿ. ಅದು ಒಂದು ಪ್ರಾಬ್ಲಮ್ಮು. ಮತ್ತು ನಾವು ತುಂಬಾ ದಪ್ಪ ಅದು ಅಂತಂತಂದ್ರೆ ಅದು ಬೆನ್ನು ಬರ್ತೈತಿ ನೋಡಿರಿ ಫ್ರೆಂಡ್ಸ್. ಒಂದೇ ನಾವು ಇದರಲ್ಲೇ ಇದ್ದು ಅಂತಂದ್ರೆ ನಡೀತೈತಿ. ಹಾಗೆ ತೂಕ ಯಾವ ಥರ ಹೆಚ್ಚಾಗತ್ತಲ್ಲ ಆವಾಗ ಕಾಲು ಪೇನ್ ಬರ್ತಾ ಇರ್ತವೆ. ಹಾಗೆ ಬಾಡಿಯಲ್ಲಿ ಬೇರೆ ಬೇರೆ ಎಲ್ಲಾನು ಚೇಂಜ್ ಆಗ್ತಾ ಇರ್ತೈತಿ. ಸ್ವಲ್ಪ ನಂದು ಬಾಡಿ ಏರ್ತು ಅಂತಂದ್ರೆ ಆಟೋಮೆಟಿಕ್ ನನ್ನ ಬೆನ್ನು ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಹಾಗೆ ನಾನು ಕಂಟ್ರೋಲ್ ಮಾಡ್ತಾನೆ ಇದ್ದೆ. ಬಟ್ ಆದರೆ ಇವಾಗ ಕಂಟಿನ್ಯೂ ನಾವು ನಿದ್ದಿಗೆ ಇಡೋದ್ರಿಂದ ಹಾಗೆ ಕಂಟಿನ್ಯೂ ಕುತ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ಹೊಟ್ಟೆನೂ ಬರ್ತೈತಿ, ತುಂಬ ದಪ್ಪನೂ ಆಗ್ತೀವಿ. ನಾವು ಜಾಸ್ತಿ ಊಟ ಮಾಡೋದ್ರಿಂದನೂ ದಪ್ಪ ಆಗಲ್ಲ ಫ್ರೆಂಡ್ಸ್. ಜಾಸ್ತಿ ಕುತ್ಕೊಂಡು ನಾವು ಕೆಲಸ ಮಾಡೋದ್ರಿಂದನೂ ಕೂಡ ದಪ್ಪ ಆಗ್ತಾ ಇರ್ತೀವಿ. ದಪ್ಪ ಆದಾಗ ತುಂಬಾ ಪೇನ್ ಬರ್ತೈತಿ ನನಗೆ. ಇವಾಗ ಮತ್ತು ನಾನು ಬಾಡಿ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ಜಾಸ್ತಿ ಇವಾಗ ಕುಂದ್ರೋದ್ರಿಂದ ಬರ್ತಾ ಇದೆ, ಹಾಗೆ ನಿದ್ದೆ ಇಡೋದ್ರಿಂದನೂ ಬರ್ತಾ ಇದೆ. ಇವಾಗ ಮತ್ತು ನನಗೆ ಬೆನ್ನು ಸ್ಟಾರ್ಟಿಂಗ್ ಆಗಿದೆ. ಅದಕ್ಕಾಗಿ ನಿಮ್ಗೆ ಎಲ್ಲರೂ ಅದಕ್ಕೆ ಕಾಲ್ ಮಾಡಿ ಹೇಳ್ತಾ ಇದ್ರು. ಹಾಗೆ ನಮ್ಮ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಒಬ್ಬರು, ಅವ್ರಿಗೆ ತುಂಬಾ ಬೆನ್ನು, ಯಾಕೋ ಅವರು ನೀವು ಕ್ಲಾಸ್ ಹಾಕ್ತಾ ಇಲ್ಲ, ನನಗೂ ಬೆನ್ನು ಬರ್ತಾ ಇದೆ ರೀ, ಅದಕ್ಕೆ ನಾನು ಇವಾಗ ಸ್ಟಿಚಿಂಗ್ ಮಾಡ್ತಾ ಇಲ್ಲ, ನೀವು ಕ್ಲಾಸ್ ಎಲ್ಲ ನೋಡ್ತಾ ಇದ್ದೀನಿ, ಬೆನ್ನು ಬರ್ತಾ ಇದೆ, ಹಾಗೆ ಅದಕ್ಕಾಗಿ ನಾನು ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಎಷ್ಟು ದಿವಸ ಬಿಡೋಕ್ಕಾಗತ್ತೆ ಹೇಳಿ, ನಾವು ಮಾಡಿದಂಥ ಕೆಲಸ ಕಂಟಿನ್ಯೂ ಮಾಡ್ಕೋತಾ ಇದ್ರೆ ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ನಿಮಗೆ ಇದು ಒಂದು ಬೆಲ್ಟ್ ಸಿಗುತ್ತೆ. ಇದು ಬೆಲ್ಟ್ ಸಪೋರ್ಟ್ ತೊಗೊಳ್ಳಿ, ತುಂಬಾ ಯೂಸ್ ಆಗುತ್ತೆ ನೋಡಿರಿ. ಇವಾಗ ನಾನು ಎಲ್ಲರ ಜರ್ನಿ ಮಾಡಬೇಕಾದ್ರೂ ಹಾಕೊಂಡೇ ಹೋಗ್ತೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಕಂಟಿನ್ಯೂ ಹಾಕೊಂಡೇ ಕುಂಡಿರ್ತೀನಿ. ಒಳಗಡೆ ಹಾಕೋಬಹುದು, ಇಲ್ಲ ನೀವು ಮನೆಯಾಗಿದ್ರೆ ಹಾಗೆ ಮೇಲ್ಗಡೆನೂ ಹಾಕೋಬಹುದು. ತೋರಿಸ್ತೀನಿ. ನಾ ಇವಾಗ ಹಾಕೊಂಡಿದ್ದೀನಿ ನೋಡಿ, ಈ ಥರ ಕಾಣುತ್ತೆ. ಇದು ಬೆನ್ನಲ್ಲಿ ಈ ಥರ ಕಾಣುತ್ತೆ ನೋಡಿ, ಅಷ್ಟೇ ಇದು ಕಾಣಲ್ಲ. ಹಾಗೆ ನಾನು ಎಲ್ಲರ ಹೋದ್ರೂ ಕೂಡ ಹಾಕೊಂಡೇ ಹೋಗ್ತೀನಿ. ಇದು ಫುಲ್ ಸಪೋರ್ಟ್ ಮಾಡುತ್ತೆ ನೋಡ್ರಿ. ಇದು ಬೆಲ್ಟ್ ಏನಿದೆಲ್ಲ ಈಗ ನಾವು ಹಾಕೋದ್ರಿಂದ ತುಂಬಾ, ಈಗ ನಾವು ಸ್ಟಿಚಿಂಗ್ ಹೀಗೆ ಕೂತ್ಕೊಂಡು ಸ್ಟಿಚಿಂಗ್ ಮಾಡೋದ್ರಿಂದ ತುಂಬಾ ಯೂಸ್ ಆಗುತ್ತೆ. ಇದು ತುಂಬಾ ನಮಗೆ ಬೆನ್ನಿಗೆ ಕಂಫರ್ಟಬಲ್ ಆಗುತ್ತೆ ನೋಡ್ರಿ. ನಂದು ತುಂಬಾ ಪ್ರಾಬ್ಲಮ್ ಆಗಿತ್ತು. ಬೆಲ್ಟ್ ತೋರಿಸ್ತೀನಿ ನಿಮಗೆ. ಅಂದರೆ ಇವಾಗ 1 ವರ್ಷ ಬಿಟ್ಟರು ಕೂಡ ಅದೇನು ನನಗೆ ಅಷ್ಟು ಕಡಿಮೆ ಅನಿಸ್ಲಿಲ್ಲ. 1 ವರ್ಷ ನಾನು ಕೂಡ ಸ್ಟಿಚಿಂಗನ್ನು ಮಾಡೋದನ್ನೇ ಬಿಟ್ಟೆ. ಅಂದರೆ ಇವಾಗ ಅದು ಮಾಡೋದ್ರಿಂದ ಆಗ್ತಾ ಇದೆ ಏನೋ ಅಂತೇಳಿ. ನಾವು ಸೀಸರ್ ಆಗಿರ್ತೈತಲ್ಲ, ಹಾಗೆ ಕಂಟಿನ್ಯೂ ಕುಂದ್ರೋದ್ರಿಂದ ಆಯಿತು. ಹಾಗೆ ಇವಾಗ ನಾವು ಸೀಸರ್ ಆಯ್ತು ಅಂತಂದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರ್ತವೆ ಫ್ರೆಂಡ್ಸ್. ಯಾಕಂದ್ರೆ ಅದು ಬೆನ್ನೊಳಗೆ ಇಂಜೆಕ್ಷನ್ ಮಾಡಿರ್ತಾರಲ್ಲ, ಅದಕ್ಕೆ ಅದು ಪ್ರಾಬ್ಲಮ್ ಆಗೋದೇ. ನಾನು ಬೇರೆ ಬೇರೆ ಎಲ್ಲ ಕಡೆ ತಿಳ್ಕೊಂಡೆ. ಬಟ್ ಹೊಲಿಯೋದ್ರಿಂದ ಅಷ್ಟೇ ಅಲ್ಲ, ಈಗ ನಾವು ಕಂಟಿನ್ಯೂ ಕುಂತು ಯಾವುದೋ ಒಂದು ಕೆಲಸ ಮಾಡಿದ್ರು ಅದೇ ಥರ ಆಗ್ತಾ ಇರ್ತೈತಿ. ಇವಾಗ ನೋಡಿ, ಕಂಟಿನ್ಯೂ ಕುಂದ್ರೋದ್ರಿಂದ ತುಂಬ ದಪ್ಪ ಆಗ್ತಾರೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಜಾಸ್ತಿ ಸ್ಟಿಚಿಂಗ್ ಮಾಡೋರು ತುಂಬಾ ದಪ್ಪ ಆಗಿಬಿಟ್ಟಿರ್ತಾರೆ. ಯಾಕಂದರೆ ಅವರು ಜಾಸ್ತಿ ಕುಂದಿರ್ತಾರಲ್ವ, ಅದಕ್ಕೆ. ಮತ್ತು ಇಂಜಿನಿಯರಿಂಗ್ ಮಾಡೋರು ಕೂಡ ಜಾಸ್ತಿ ಕುಂದಿರ್ತಾ ಇರ್ತಾರೆ. ಅವ್ರದ್ದು ನೋಡ್ಬೋದು ನೀವು, ಅವರು ದಪ್ಪ ಆಗ್ತಾ ಇರ್ತಾರೆ. ಆ ಥರ ಪ್ರಾಬ್ಲಮ್. ದಪ್ಪ ಆದರೆ ಏನಾಗುತ್ತೆ, ತುಂಬ ಕಾಲು ಪೇನ್ ಬರ್ತಾ ಇರ್ತವೆ. ವೇಟ್ ಹೆಚ್ಚಾಯ್ತಂದ್ರೆ ತುಂಬ ಕಾಲು ಪೇನ್ ಬರ್ತಾ ಇಲ್ಲ. ಕೇಳ್ತಾ ಇದ್ರು, ನಮ್ಗೆ ಕಾಲು ಪೇನ್ ಬರ್ತಾ ಇದ್ದಾವೆ, ನೀವೇನು ಮಾಡ್ತೀರಿ ಅಂತೇಳಿ. ನಾ ಏನು ಮಾಡ್ತೀನಿ, ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಏನಿತ್ತಲ್ಲ ಬಿಸಿನೀರೊಳಗೆ ಇದು ಮಾಡಿಕೊಂಡು 5 ನಿಮಿಷ ಅಂದ್ರೆ 10 ನಿಮಿಷ ಕುಂತು ರಿಲ್ಯಾಕ್ಸ್ ಮಾಡ್ಕೊಳ್ತೀನಿ. ಮತ್ತು ಇವಾಗ ಹಾಟ್ ವಾಟರ್ ಇದು ಮಾಡಿಕೊಂಡು ನಾನು ಎಲ್ಲನೂ ಕೈಗೆ ಅದು ಎಲ್ಲ ಅಂದರೆ ಮೈಯ ಕೈ ಎಲ್ಲ ನೋವು ಆಗ್ತವೆ, ನನ್ನೂ ಆಗ್ತಿರ್ತವೆ. ಇಷ್ಟೆಲ್ಲ ಹೊಲದ ನಂತರ ಒಮ್ಮೆ ತುಂಬಾ ಬೇಸರ ಆಗಿರ್ತೈತಿ. ಬಟ್ ಒಂದು 5 ನಿಮಿಷ ನಾವು
ಅದು ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಕೊಂಡು ಮಲ್ಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್. ಯಾಕಂದ್ರೆ ಇಷ್ಟೆಲ್ಲ ಹೊಲಿದು ಮತ್ತೆ ನೆಕ್ಸ್ಟ್ ದಿನ ನನಗೆ ಹೇಳಲಿಕ್ಕೆ ಆಗಬೇಕಲ್ವಾ, ಮತ್ತು ನೆಕ್ಸ್ಟ್ ದಿನ ಇರ್ಲಿಕ್ಕೆ ಆರಾಮಾಗಿಲ್ಲ ಬಿಡು ಅಂತೇಳಿ ಬಿಡಬೇಕಾಗತ್ತೆ. ಮತ್ತು ಕಸ್ಟಮರಿಗೆ ನಾವು ಕೊಡಬೇಕಾಗತ್ತೆ. ಇವಾಗ ಒಂದು ದಿವ್ಸ ಹೊಲಿದು ಒಂದು ದಿವ್ಸ ಬಿಡೋದು, ಒಂದು ದಿವ್ಸ ಹೊಲಿದು ಅಂತಂದ್ರೆ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನೆಕ್ಸ್ಟ್ ದಿನ ನಾವು ಮತ್ತೆ ಹೇಳ್ಬೇಕು. ಹಾಗೆ ಅದಕ್ಕಾಗಿ ನಮ್ಮ ಮೊದಲ ಬಾಡಿಯನ್ನು ಸರಿಯಾಗಿ ಇಟ್ಕೋಬೇಕಾಗತ್ತೆ. ನಾವು ಕರೆಕ್ಟಾಗಿ ನಮ್ದು ಏನಿದೆಲ್ಲ ಮೇಂಟೈನ್ ಮಾಡ್ಕೋಬೇಕು. ನಾವು ಮತ್ತು ನೈಟ್ ಮತ್ತು ಬೆಳಗ್ಗೆ ಹೇಳ್ಬೇಕಲ್ಲ, ಆ ಥರ ಎಣ್ಣೆ ಮಸಾಜ್ ಮಾಡ್ಕೊಳ್ಳೋದು. ಹಾಗೆ ಮತ್ತು ಇವಾಗ ಆಯಿಲ್ ಹಚ್ಕೊಂಡ್ರೆ ಮಸಾಜ್ ಅಂದರೆ ಇವಾಗ ನಿಮ್ಮ ಮನ್ಯಾಗ ಯಾರಿದ್ರೆ ಸ್ವಲ್ಪ ಯಾರ್ಯಾರ ಹೇಳ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ನೀವೇ ಸ್ವಲ್ಪ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಕೈ ಮೈ ಎಲ್ಲನೂ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ರಿಲ್ಯಾಕ್ಸ್ ಆಗುತ್ತೆ ಫ್ರೆಂಡ್ಸ್. ಆ ಥರ ಮಾಡ್ಕೊಳ್ಳಿ. ನಾನು ಹೀಗೆ ಮಾಡ್ಕೊಳ್ತಾ ಇರ್ತೀನಿ. ಇವಾಗ ನನ್ನ ಬೆನ್ನು ನೋಡಿದ್ರೆ ಏನು ಕೆಲಸ ಮಾಡಬಾರ್ದಪ್ಪ ಆ ಥರ ಒಮ್ಮೊಮ್ಮೆ ಪ್ರಾಬ್ಲಮ್ ಆಗುತ್ತೆ. ನನಗೂ ಕಣ್ಣೊಳಗೆ ನೀರು ಬರ್ತಿರ್ತಾವೆ, ತುಂಬಾ ನೋವು ಕಾಣ್ತಾ ಇರ್ತೈತಿ. ಆದರೂ ಕೂಡ ಏನೈತಲ್ಲ, ಇದು ಬೆಲ್ಟ್ ಅಂತ ನಾನು ಹಾಕ್ಕೊಂಡು ಮಾಡೋದ್ರಿಂದ ಅಷ್ಟು ಇವಾಗ ಇವಾಗ ಮದುವೆ ಸೀಸನ್ ಅಂತಂದ್ರೆ ತುಂಬಾ ಸ್ಟಿಚಿಂಗ್ ಮಾಡಿದ್ದೀನಿ ನಾನು. ಆವಾಗ ಹಾಕೋತಾ ಇರಲಿಲ್ಲ, ಅದು ಅಷ್ಟೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಇವಾಗ ಇತ್ತೀಚೆಗೆ ಯಾಕೋ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ವಾರ ಆಯಿತು ತುಂಬಾ ಬೆನ್ನು ಬರ್ತಾ ಇದೆ. ಆದರೂ ಕೂಡ ನಾನು ಸ್ಟಿಚಿಂಗ್ ಮಾಡಲೇಬೇಕು. ಅದಕ್ಕೆ ಇದು ಮತ್ತು ಬೆಲ್ಟ್ ಕಂಟಿನ್ಯೂ ಹಾಕಾಕತ್ತೆ ನೋಡ್ರಿ. ಇವಾಗ ತುಂಬಾ ಅನುಕೂಲ ಆಗಿದೆ ನನಗೆ. ಹೀಗಾಗಿ ನಾನು ಡೈಲಿ ಏನಂದ್ರು ನಾನು ಸ್ಟಿಚಿಂಗ್ ಮಾಡ್ತೀನಿ, 5-6 ಸ್ಟಿಚಿಂಗ್ ಮಾಡ್ತೀನಿ. ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ. ಬಟ್ ಅದನ್ನ ನಾವು ನೆನೆಸ್ಕೊಂಡು ಕೂತ್ರೆ ಮುಂದೆ ಆಗೋ ಕೆಲಸ ಆಗೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ಬೆಲ್ಟ್ ತೋರಿಸ್ತೀನಿ ನಿಮ್ಗೆ. ಇದೇ ಫ್ರೆಂಡ್ಸ್ ನೋಡ್ರಿ ಬೆಲ್ಟ್. ಇದು ತುಂಬಾ ಸಪೋರ್ಟ್ ಮಾಡುತ್ತೆ ನಮಗೂ. ಇದು ಏನಿದಿಲ್ಲ ಬೆನ್ನಲ್ಲಿ ತುಂಬಾ ಇವಾಗ ಹಾಕ್ಕೊಂಡು ನಾವು ಕೆಲಸ ಮಾಡೋದ್ರಿಂದ, ನೀವು ಕೆಲಸ ಮಾಡೋಕತ್ರೂ ಹಾಕೊಂಡು ಮಾಡಿ ಫ್ರೆಂಡ್ಸ್. ಯಾಕಂದರೆ ತುಂಬಾ ನಿಮಗೆ ಯೂಸ್ ಆಗುತ್ತೆ ಮತ್ತು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದು ತುಂಬಾ ಸಪೋರ್ಟ್ ಮಾಡುತ್ತೆ. ಇದು ಸ್ಮೂತ್ ಇದೆ, ಇಲ್ಲಿ ಏನಿದಿಲ್ಲ ಇದು ಸ್ಮೂತ್ ಇದೆ, ರಫ್ ಇಲ್ಲ. ಒಂದೊಂದು ರಫ್ ಅಂದರೆ ತುಂಬಾ ರಫ್ ಇದ್ದು ಸಿಗ್ತಾವ, ಆದರೆ ಸ್ಮೂತ್ ಈ ಥರ ಸ್ಮೂತ್ ಇದೆ. ಇದು ಈ ಥರ ಬೆಲ್ಟ್ ಕೇಳಿದ್ರೆ ನಿಮಗೆ 600 ಆಗತ್ತೆ ನೋಡ್ರಿ. ಇದು ಅಷ್ಟು ಕೇಳಿ ನೀವು ತೊಗೊಂಬನ್ನಿ. ಬೆಲ್ಟ್ ಕೋಡ್ ಅಂದರೆ ಕೊಡ್ತಾರೆ. ಇಲ್ಲಪ್ಪ ಅಂತಂದರೆ ನೀವು ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೊಗೋಬೋದು. ಇಲ್ಲ ಅಂತಂದರೆ ಮೆಡಿಕಲ್ದಾಗೂ ಸಿಗ್ತಾವೆ. ಈ ಥರ ಬೆಲ್ಟ್ ಬರ್ತೈತಿ. ಹಾಗೆ ಈ ಥರ ಬೆಲ್ಟ್ ಹಾಕೊಂಡ್ರೆ ನಮಗೆ ತುಂಬಾ ಸಪೋರ್ಟ್ ಆಗುತ್ತೆ ನೋಡ್ರಿ. ಇವಾಗ ನನಗೂ ತುಂಬಾ ಪ್ರಾಬ್ಲಮ್ ಇತ್ತು. ಅದೇ ಪ್ರಾಬ್ಲಮನ್ನು ನಾವು ಇದು ಮಾಡ್ಕೊತ ಕೂತ್ರೆ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನಮ್ಮ ಮುಂದೆ ಏನೈತೆಲ್ಲ ಏನು ಸಕ್ಸಸ್ ಕಾಣಬೇಕು ಅದು ಸಕ್ಸಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಇದನ್ನೆಲ್ಲ ಮಾಡ್ಕೋಬೇಕು ಫ್ರೆಂಡ್ಸ್. ಇವಾಗ ಬೇಸರ ಆಗೈತೆ ಅಂಥೇಳಿ ನಾವು ನೈಟ್ ಎಲ್ಲ ಇವಾಗ ಒಂದು ದಿವಸ ಎಲ್ಲ ಹೊಲೋದು ನೆಕ್ಸ್ಟ್ ದಿವ್ಸ ಮಲ್ಕೊಂಡ್ರೂ ನಡೆಯೋದಿಲ್ಲ. ಒಂದು ದಿವಸ ಹೊಲಿದು ಒಂದು ದಿವಸ ಮಲಗೋದು ಅಂದ್ರೆ ಆಗೋದಿಲ್ಲ. ನೀವು ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಎಣ್ಣೆ ಮಸಾಜ್ ಹಾಗೆ ಸ್ವಲ್ಪ ಬಿಸಿನೀರನ್ನು ಹಾಕೊಂಡು ಮಕ್ಕೊಳ್ಳಿ. ತುಂಬಾ ನಿದ್ದೆ ಬರ್ತೈತಿ. ಹಾಗೆ ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಬಾಡಿ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನೋಡಿ. ಆ ಥರ ನಾನು ಸ್ವಲ್ಪ ಮೇಂಟೈನ್ ಮಾಡೋದ್ರಿಂದ ನನಗೆ ತುಂಬಾ ಈಸಿಯಾಗಿ ನಾನು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಹಾಗೆ ಯಾರನ್ನೂ ನಾನು ಇಟ್ಕೊಂಡಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೂ ಎಷ್ಟೋ ಜನ ಇವಾಗ ಬಂದು ನನ್ನ ಕಡೆ ಯೂಟ್ಯೂಬ್ದಾಗ ನೋಡಿ ಎಷ್ಟೋ ಜನ ಬಂದರು. ಅವರೆಲ್ಲ ಹೇಳ್ತಾ ಇದ್ರು, ಅಕ್ಕ ನೀವು ಒಬ್ಬಳೇ ಮಾಡ್ತಾ ಇದೆಯಲ್ಲ, ಮತ್ತೊಬ್ಬರನ್ನ ಯಾರನ್ನ ಇಟ್ಕೊಂಡಾರೇನೋ ಕೆಲ್ಸಕ್ಕೆ ಅಂತೇಳಿ ತಿಳ್ಕೊಂಡಿದ್ರು. ಬಟ್ ಆದರೆ ನಾನು ಯಾರನ್ನೂ ಆ ಕೆಲಸಕ್ಕೆ ತೊಗೊಂಡಿಲ್ಲ. ಇನ್ನು ಮುಂದೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ತುಂಬಾ ಕೆಲಸ ಆಗ್ತಾಯಿದೆ. ಇನ್ನು ತೊಗೊಂಡ್ರೂ ಹುಕ್ಕ ಫಾಲ್ ಹಚ್ಚಿದ್ದು ಕೈಯಲ್ಲಿ ಈ ಥರ ಮಾಡಲಿಕ್ಕೆ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ಹುಕ್ ಹಚ್ಚಲಿಕ್ಕೆ ಹಾಗೆ ಬೀಡ್ಸ್ ಹಾಕಲಿಕ್ಕೆ ಇವನ್ನೆಲ್ಲ ಇಷ್ಟ ಕೆಲಸ ಮಾಡಲಿಕ್ಕೆ ಒಬ್ಬರನ್ನ ಯಾರನ್ನ ತೊಗೊಳ್ತೀನಿ. ಆದರೆ ಏನೈತಲ್ಲ ಸ್ಟಿಚಿಂಗ್ ಮಾತ್ರ ನಾನೇ ಮಾಡ್ತೀನಿ. ಸ್ಟಿಚಿಂಗ ನಾನೇ ಮಾಡ್ತೀನಿ. ಇಷ್ಟು ದಿವಸ ಇಷ್ಟೆಲ್ಲ ನನಗೆ ಮಾಡುವಂಥ ಶಕ್ತಿ ಇತ್ತು. ಹಾಗೆ ಮತ್ತು ಇವಾಗ ಬೇರೆ ಜವಾಬ್ದಾರಿ ಅಂದರೆ ಇವಾಗ ಬೇರೆ ಜವಾಬ್ದಾರಿ ಇದು ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇನ್ನೊಂದೇನೋ ಬಿಸ್ನೆಸ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಎಲ್ಲ ನಾನು ಮಾಡ್ತೀನಿ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಯಾರು ಒಬ್ಬರನ್ನ ತೊಗೋಬೇಕಂತೇಳಿ ಮಾಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ನನ್ನ ಭಾವನೆ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಬೇರೆ ಮತ್ತು ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.